ಒಮ್ಮೆ ಯೋಚಿಸಿ ನೋಡಿ, ನೀವು ಈಗ ಮಾಡುತ್ತಿರುವ ಕೆಲಸ ಇನ್ನು ಕೆಲವೇ ವರ್ಷಗಳಲ್ಲಿ ಸಂಪೂರ್ಣವಾಗಿ ಮಾಯವಾದರೆ ಭಯವಾಗ್ತಿದೆಯಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಟೋಮೇಷನ್, ರೋಬೋಟ್ಸ್ ಇವು ಈಗ ಫ್ಯೂಚರ್ ಅಲ್ಲ, ಇಂದಿನ ರಿಯಾಲಿಟಿ. 2027ರ ಒಳಗೆ ಹಲವಾರು ಟ್ರೆಡಿಷನಲ್ ಜಾಬ್ ಡಿಸ್ಅಪಿಯರ್ ಆಗಬಹುದೆಂದು ಎಕ್ಸ್ಪರ್ಟ್ ಹೇಳುತ್ತಿದ್ದಾರೆ. ಆದರೆ ಭಯ ಬೇಡ. ಈ ವಿಡಿಯೋದಲ್ಲಿ ಯಾವ ಉದ್ಯೋಗಗಳು ಅಪಾಯದಲ್ಲಿವೆ, ಅವು ಯಾಕೆ ಡಿಸ್ಅಪಿಯರ್ ಆಗಬಹುದು, ಭವಿಷ್ಯದಲ್ಲಿ ಸುರಕ್ಷಿತವಾಗಿರಲು ಯಾವ ಸ್ಕಿಲ್ ಬೇಕು, ಎಲ್ಲವನ್ನು ಕನ್ನಡದಲ್ಲಿ ಸರಳವಾಗಿ ತಿಳಿಯೋಣ. ಮೊದಲ ಉದ್ಯೋಗ ಡೇಟಾ ಎಂಟ್ರಿ. ಹಿಂದಿನ ಕಂಪನಿಗಳು ಮ್ಯಾನ್ಯುವಲ್ ಟೈಪಿಂಗ್ ಮೇಲೆ ಡಿಪೆಂಡ್ ಆಗಿದ್ದವು. ಆದರೆ ಈಗ AI ಟೂಲ್ಸ್ ಕೆಲವೇ ಸೆಕೆಂಡುಗಳಲ್ಲಿ ಸಾವಿರಾರು ಡೇಟಾ ಎಂಟ್ರೀಸ್ ಕಂಪ್ಲೀಟ್ ಮಾಡುತ್ತಿದೆ. ಮೊದಲು 5 ಜನ ಕೆಲಸ ಮಾಡುತ್ತಿದ್ದರೆ ಈಗ ಒಂದು ಸಾಫ್ಟ್ವೇರ್ ಸಾಕಾಗಿದೆ. ಪುನರಾವರ್ತನೆಯ ಕೆಲಸಗಳು ಆಟೋಮೇಷನ್ ರಿಪ್ಲೇಸ್ ಮಾಡುತ್ತಿದೆ. ಮುಖ್ಯ ವಿಷಯ, ಟೈಪಿಂಗ್ ಸ್ಕಿಲ್ ಮಾತ್ರ ಫ್ಯೂಚರ್ನಲ್ಲಿ ಸಾಕಾಗೋದಿಲ್ಲ. ಎರಡನೇ ಅಪಾಯದಲ್ಲಿರುವ ಉದ್ಯೋಗ ಅಂದರೆ ಕಾಲ್ ಸೆಂಟರ್ ಸಪೋರ್ಟ್. ಈಗ ನೀವು ಕಸ್ಟಮರ್ ಕೇರ್ಗೆ ಕರೆ ಮಾಡಿದಾಗ ಮೊದಲು ಮಾತನಾಡೋದು ಹ್ಯೂಮನ್ ಅಲ್ಲ, AI ಬೂಟ್. ಈ AI ಸಿಸ್ಟಮ್ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿವೆ, ಹಲವಾರು ಭಾಷೆಗಳಲ್ಲಿ ಮಾತನಾಡುತ್ತಿವೆ, 24 ಗಂಟೆ ಕೆಲಸ ಮಾಡುತ್ತಿವೆ. ಕಂಪನಿಗಳಿಗೆ ಖರ್ಚು ಕಡಿಮೆ, ವೇಗ ಹೆಚ್ಚು. ಆದ್ದರಿಂದ ಟ್ರೆಡಿಷನಲ್ ಸಪೋರ್ಟ್ಸ್ ಜಾಬ್ ನಿಧಾನವಾಗಿ ಕಡಿಮೆ ಆಗಬಹುದು. ಮುಖ್ಯ ವಿಷಯ ಏನಪ್ಪ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಮುಖ್ಯ. ಮೂರನೇ ಉದ್ಯೋಗ ಬೇಸಿಕ್ ಅಕೌಂಟಿಂಗ್. ಹಿಂದೆ ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್, ಟ್ಯಾಕ್ಸ್ ಎಂಟ್ರೀಸ್, ಎಕ್ಸೆಲ್ ವರ್ಕ್ ಎಲ್ಲ ಹ್ಯೂಮನ್ ಮಾಡುತ್ತಿದ್ದರು. ಆದರೆ ಈಗ ಸಾಫ್ಟ್ವೇರ್ ಆಟೋಮೆಟಿಕ್ಲಿ ರಿಪೋರ್ಟ್ ಆಗಿ ಜನರೇಟ್ ಮಾಡುತ್ತಿವೆ. AI ಈಗ GST ಕ್ಯಾಲ್ಕುಲೇಷನ್, ಪೇರೋಲ್, ಟ್ಯಾಕ್ಸ್ ಫೈಲಿಂಗ್ ಎಲ್ಲ ಮಾಡುತ್ತಿದೆ. ಮುಖ್ಯ ವಿಷಯ, ರಿಪಿಟೇಟಿವ್ ವರ್ಕ್ ಮಾತ್ರ ರಿಪ್ಲೇಸ್ ಆಗುತ್ತಿದೆ. ಮುಂದಿನ ಶಾಕಿಂಗ್ ಉದ್ಯೋಗ ಡ್ರೈವರ್ಸ್. ಸೆಲ್ಫ್ ಡ್ರೈವಿಂಗ್ ಟೆಕ್ನಾಲಜಿ ತುಂಬ ವೇಗವಾಗಿ ಬೆಳೆಯುತ್ತಿದೆ. ಭವಿಷ್ಯದಲ್ಲಿ ಟ್ಯಾಕ್ಸಿ, ಟ್ರಕ್, ಡೆಲಿವರಿ ವೆಹಿಕಲ್ಸ್ AI ಕಂಟ್ರೋಲ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಟೆಸ್ಟಿಂಗ್ ಸ್ಟೇಜ್ನಲ್ಲಿ ಇವೆ. ಮುಖ್ಯ ವಿಷಯ, ಟೆಕ್ನಾಲಜಿ ನಿಧಾನವಾಗಿ ಶುರುವಾಗಿ ಒಮ್ಮೆಲೆ ವೇಗವಾಗಿ ಬದಲಾಗುತ್ತದೆ. ಮುಂದಿನ ಉದ್ಯೋಗ ಕ್ಯಾಶಿಯರ್ ಜಾಬ್ಸ್. ಈಗ ಸೂಪರ್ ಮಾರ್ಕೆಟ್ ಮತ್ತು ಮಾಲ್ನಲ್ಲಿ ಸೆಲ್ಫ್ ಚೆಕ್ಔಟ್ ಮಿಷಿನ್ ಬರುತ್ತಿವೆ. ಕಸ್ಟಮರ್ ಸ್ವತಃ ಪ್ರಾಡಕ್ಟ್ ಸ್ಕ್ಯಾನ್ ಮಾಡ್ತಾರೆ, ಪೇಮೆಂಟ್ ಮಾಡ್ತಾರೆ, ಬಿಲ್ ಪ್ರಿಂಟ್ ಆಗುತ್ತದೆ. ಹ್ಯೂಮನ್ ಕ್ಯಾಶಿಯರ್ ಅವಶ್ಯಕತೆ ಕಡಿಮೆ ಆಗುತ್ತಿದೆ. ಇಲ್ಲಿ ಮುಖ್ಯ ವಿಷಯ ಏನಪ್ಪ ಅಂದರೆ ಡಿಜಿಟಲ್ ಪೇಮೆಂಟ್ ರೆವಲ್ಯೂಷನ್ ಈಗಾಗಲೇ ಶುರುವಾಗಿದೆ. ಮುಂದಿನ ಕ್ಷೇತ್ರ ಬೇಸಿಕ್ ಕಂಟೆಂಟ್ ರೈಟಿಂಗ್. AI ಈಗ ಆರ್ಟಿಕಲ್ಸ್, ಇಮೇಲ್, ಆ್ಯಡ್ಸ್, ಸ್ಕ್ರಿಪ್ಟ್ ಸೆಕೆಂಡ್ನಲ್ಲಿ ಕ್ರಿಯೇಟ್ ಮಾಡುತ್ತಿದೆ. ಆದರೆ ಕ್ರಿಯೇಟಿವಿಟಿ, ಹ್ಯೂಮನ್ ಎಮೋಷನ್ಸ್, ಒರಿಜಿನಲ್ ಐಡಿಯಾಸ್ ಇವನ್ನು AI ಸಂಪೂರ್ಣವಾಗಿ ರಿಪ್ಲೇಸ್ ಮಾಡುವುದು ಕಷ್ಟ. ಮುಖ್ಯ ವಿಷಯ, ಎವರೇಜ್ ಕಂಟೆಂಟ್ ರಿಪ್ಲೇಸ್ ಆಗಬಹುದು, ಕ್ರಿಯೇಟಿವ್ ಕಂಟೆಂಟ್ ಸರ್ವೈವ್ ಆಗುತ್ತದೆ. ಮತ್ತೊಂದು ಅಪಾಯದಲ್ಲಿರುವ ಉದ್ಯೋಗ ಅಂದರೆ ಫ್ಯಾಕ್ಟ್ರೀಸ್ನಲ್ಲಿ ರಿಪಿಟೇಟಿವ್ ವರ್ಕ್ ಈಗ ರೋಬೋಟ್ ಮಾಡುತ್ತಿದೆ. ರೋಬೋಟ್ಸ್ ಫಾಸ್ಟ್, ಅಕ್ಯುರೇಟ್, ಟೈರ್ಡ್ ಆಗೋದಿಲ್ಲ, 24 ಗಂಟೆ ಕೆಲಸ ಮಾಡುತ್ತಿವೆ. ಆದ್ದರಿಂದ ಲೋ ಸ್ಕಿಲ್ ಜಾಬ್ಸ್ ಅಪಾಯದಲ್ಲಿದೆ. ಮುಖ್ಯ ವಿಷಯ, ಟೆಕ್ನಿಕಲ್ ಸ್ಕಿಲ್ ಫ್ಯೂಚರ್ ಸರ್ವೈವಲ್ಗೆ ಮುಖ್ಯ. ಆದರೆ ಭಯ ಪಡಬೇಕಾ? ಇಲ್ಲ. ಪ್ರತಿ ಟೆಕ್ನಾಲಜಿ ರೆವಲ್ಯೂಷನ್ಗೆ ಹೊಸ ಆಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ಭವಿಷ್ಯದಲ್ಲಿ ಸುರಕ್ಷಿತ ಸ್ಕಿಲ್ ಅಂದರೆ ಕಮ್ಯುನಿಕೇಷನ್ಸ್, ಕ್ರಿಯೇಟಿವಿಟಿ, ಲೀಡರ್ಶಿಪ್, AI ಟೂಲ್ ಯೂಸಸ್, ಕೋಡಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಎಮೋಷನಲ್ ಇಂಟೆಲಿಜೆನ್ಸಿ ಇವುಗಳನ್ನು ಸುಲಭವಾಗಿ ರಿಪ್ಲೇಸ್ ಮಾಡಲಾಗುವುದಿಲ್ಲ. ಗಮನದಲ್ಲಿಡಿ, AI ನಿಮ್ಮ ಎನಿಮಿ ಅಲ್ಲ. AI ಅನ್ನು ಬಳಸುವುದನ್ನು ಕಲಿತವರು ಫ್ಯೂಚರ್ ವಿನ್ನರ್ ಆಗುತ್ತಾರೆ. ಚೇಂಜ್ ತಪ್ಪಿಸಲು ಸಾಧ್ಯವಿಲ್ಲ, ಆದರೆ ಅಡಾಪ್ಟ್ ಆಗಬಹುದು. ಈ 7 ಉದ್ಯೋಗಗಳಲ್ಲಿ ಯಾವುದು ಹೆಚ್ಚು ಅಪಾಯದಲ್ಲಿದೆ ಎಂದು ನಿಮಗೆ ಅನಿಸುತ್ತಿದೆ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಇಂಥ ಫ್ಯೂಚರ್ ಹಾಗೂ ಕರಿಯರ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.